ತುಂಬ ಜನಕ್ಕೆ ಅರ್ಥ ಆಗೋ ಥರ ಹೇಳಿದ್ರೆ ಒಂದು 10 ರೂಪಾಯಿದು ಒಂದು ಡ್ಯಾಮೇಜ್ ಮಾಡಿದ್ರೆ ನಮ್ಮ ಕಡೆಯಿಂದ 100 ರೂಪಾಯಿ ದುಡ್ಡು ಹೋಗಲಿ ಅವರಿಗೆ, ಅಂದರೆ ಆರ್ಥಿಕವಾಗಿ ನಾವು ಕುಗ್ಗೋಗ್ಲಿ ಅನ್ನೋದು ಪ್ಲ್ಯಾನ್ ಇರುತ್ತೆ ಅವ್ರದ್ದು ಅಂತ. ಪಾಕಿಸ್ತಾನಕ್ಕೆ ದಶ ದಿಕ್ಕುಗಳಿಂದಲೂ ಮರ್ಮಾಘಾತ ಕೊಡ್ತಾ ಇದೆ ಪಾಕಿಸ್ತಾನ. ಭಾರತ ಕೊಟ್ಟ ಏಟಿನ ಬೆನ್ನಲ್ಲೇ ಬಲೂಚಿಸ್ತಾನ ಅಟ್ಯಾಕ್. ಬಲೂಚಿಸ್ತಾನ್ ಆರ್ಮಿಯಿಂದ ಪಾಕ್ ಸೈನಿಕರ ಮೇಲೆ ದಾಳಿ. ಇದು ನಿರೀಕ್ಷೆ ಮಾಡ್ತಾ ಇದ್ದಿದ್ದು ಇದನ್ನ ನಾವು. ಮೊನ್ನೆ 20 ಪಾಕ್ ಸೈನಿಕರನ್ನ ಬಲೂಚಿಗಳು ಕೊಂದಿದ್ರು. ಅವ್ರು ಕೇಳ್ತಾ ಇದ್ದಾರೆ ನಮ್ಮನ್ನು ಬಿಟ್ಬಿಡ್ರಿ, ನಮ್ಮನ್ನ ಸಪ್ರೇಟಾಗಿ ಹೋಗ್ತೀವಿ ಬಿಡಿ ಅಂತ. ಇದೀಗ ಮತ್ತೊಮ್ಮೆ ಪಾಕ್ ಮೇಲೆ ಬಲೂಚಿಸ್ತಾನ್ ಆರ್ಮಿ ಅಟ್ಯಾಕ್ ಮಾಡ್ತಾ ಇದೆ. ಇದಲ್ವಾ ಹೊಡ್ತಾ ಅಂದರೆ? ಮನೆಯವರು ಹೊಡ್ತಾ ಕೊಟ್ಟಾಗಲೇ ಅದ್ರ ನೋವು ಗೊತ್ತಾಗುತ್ತೆ ಸರಿಯಾಗಿ. ಪಾಕ್ನ 39 ಸ್ಥಳಗಳ ಮೇಲೆ ಬಲೂಚಿಸ್ತಾನ್ ಆರ್ಮಿ ಅಟ್ಯಾಕ್ ಮಾಡಿದೆ. ಬಲೂಚಿಸ್ತಾನ್ ಧ್ವಜಗಳನ್ನು ಕೆಳಗಿಳಿಸಿದ್ರಂತೆ. ಪಾಕ್ ಆರ್ಮಿಗೆ ತಿರುಗೇಟ್ ಕೊಟ್ಟಿದ್ದಾರೆ. ಪಾಕಿಸ್ತಾನಕ್ಕೆ ದಶ ದಿಕ್ಕುಗಳಿಂದಲೂ ಮರ್ಮಾಘಾತ. ಅಂದ್ರೆ ಪಾಕಿಸ್ತಾನಕ್ಕೆ ಬರೀ ಇಂಡಿಯಾ ಮಾತ್ರ ಪೆಟ್ಟು ಕೊಡ್ತಾ ಇಲ್ಲ, ಇಂಡಿಯಾ ತಗೊಳ್ಳುವಂತಹ ನಿರ್ಧಾರ ಪಾಕಿಸ್ತಾನ ಯಾವ ರೀತಿಯಾಗಿ ಚಿಂದಿ ಚಿತ್ರಾನ್ನ ಮಾಡ್ತಾ ಇದೆ ಅನ್ನುವಂಥದ್ದು ಗಮನಿಸಬೇಕು. ಏನ್ ಸರ್? ಓಕೆ, ಈಗ ಅವ್ರು ಕೇಳ್ತಾ ಇರೋದು ಅವ್ರಿಗೆ ಸಾಕಾಗೋಗ್ಬಿಟ್ಟಿದೆ, ನಮ್ಮನ್ನು ಸಪ್ರೇಟ್ ಆಗಿ ಬಿಟ್ಬಿಡಿ, ನಾವು ಪುಟ್ಟು ರಾಷ್ಟ್ರನೋ ಮತ್ತೊಂದು 20 ತರ ಇದ್ರ ಪರವಾಗಿಲ್ಲ ನೆಮ್ಮದಿಯಾಗಿರ್ತೀವಿ ಬಿಡಿ ಅನ್ನೋರು ಹಂಗೆ ಆಗ್ಬಿಟ್ಟಿದೆ. ಈಗ ನಾವೇ ಹೋಗಿ ಹೊಡಿಬೇಕು ಅದನ್ನ ಅಂತಿಲ್ಲ, ಅಲ್ಲಲ್ಲೇ ಕಿತ್ತಾಡ್ಕೊಂಡು ಸಾಯ್ತಾ ಇದ್ದಾರೆ, ಅವರ ಹೆಸರು ಹಚ್ಕೊಂಡ್ಬಿಟ್ಟಿದ್ದಾರೆ. ಓಕೆ, ಈ ಬಲೂಚಿಸ್ತಾನ್ ಅಂತ ಹೇಳೋದಾದ್ರೆ ರಾಘವೇಂದ್ರ ಸರ್, ಅಂದರೆ ಈ ರೀತಿಯ ಅಟ್ಯಾಕ್ಗಳು ಪಾಕಿಸ್ತಾನಕ್ಕೆ ಇನ್ಯಾವ ರೀತಿಯ ಪೆಟ್ಟನ್ನು ಕೊಡ್ಬೋದು? ಬಹುಶಃ ಈ ಒಳಗಿಂದನ್ನೆಲ್ಲ ಗಮನಿಸ್ಕೊಂಡೇ ಅವರು ನಮಗೆ ಒಂದು ಸಂಧಾನಕ್ಕೆ ಬರ್ತಾ ಇದ್ದಾರ ಅಂತ. ಬರೀ ಇಂಡಿಯಾನ ಮಾಡು ಅಂದ್ರೆ ಇಂಡಿಯಾ ಜೊತೆ ವಾರ್ ಮಾಡು ಅಂದ್ರೆ ಚೀನಾ ಸಪೋರ್ಟ್ ತಗೊಳ್ತಾರೆ, ಟರ್ಕಿ ಸಪೋರ್ಟ್ ತಗೊಳ್ತಾರೆ, ಎಲ್ಲಿ ತನಕ ಆಗುತ್ತೋ ಅಲ್ಲಿ ತನಕ ಹೋರಾಟ ಮಾಡ್ತಾರೆ. ಒಳಗಿರೋರೆಲ್ಲರೂ ಬಂದು ಚುಚ್ಚಿ 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 ನೀನು ಹೋರಾಟ ಮಾಡು ಅಂದಾಗ ಆಗಲ್ಲ. ಬಲೂಚಿಸ್ತಾನದ ಅದೇ ಆಗ್ತಾ ಇರೋದು, ಪಾಕಿಸ್ತಾನದ ಕತೆ ಅದೇ ಆಗ್ತಾ ಇರೋದು. ಏನ್ ಸರ್? ಬಲೂಚಿಸ್ತಾನ ಬಂದು ಅವರು ಶುರು ಮಾಡಿಕೊಂಡಿದ್ದೇನೆ ನಮ್ಮ ಮೇಲೆ ಇವ್ರ ಮೇಲೆ ಅಟ್ಯಾಕ್ ಮಾಡೋದಕ್ಕೋಸ್ಕರ. ಹೆಂಗಿದ್ರು ಭಾರತ ಮಾಡಿ ಬರುತ್ತೆ, ದೇರ್ ಇಸ್ ದಟ್ ಈಸ್ ಡೆಫಿನೆಟ್ ಆಗೋಗ್ಬಿಟ್ಟಿತ್ತು. ಸೊ ದೇ ಸ್ಟಾರ್ಟೆಡ್ ಇಮಿಡಿಯೇಟ್ಲಿ. ಯಾತಕ್ಕೋಸ್ಕರ ಅಂದರೆ ದೇ ವಾಂಟ್ ಸಮ್ ಪ್ಲೇಸಸ್ ಆಫ್ ಪಾಕಿಸ್ತಾನ್. ಅವ್ರು ನಮಗೆ ಸಿಗುತ್ತೆ ಅನ್ನೋ ಒಂದು ಆಸೆಯಿಂದಲೇ ಶುರು ಮಾಡಿದ್ದವರು, ಇಲ್ದೇ ಮಾಡ್ತಾ ಇರಲಿಲ್ಲ. ಇದು ಮೊದಲಿಂದಲೂ ನಡೀತಾ ಇದೆ, ನಾಟ್ ಓನ್ಲಿ ಫ್ರಮ್ ನಾವು, ಸಿನ್ಸ್ 50 years ಬ್ಯಾಕ್ ಅಂದ್ಕೊಂಡಿದ್ರು ಬಲೂಚಿಸ್ತಾನ್ ಹೊಡೆದಾಡ್ತಾನೇ ಇದೆ. ಅದಕ್ಕೋಸ್ಕರ ದೇ ವಾಂಟ್ ಮೋರ್ ಆ್ಯಂಡ್ ಮೋರ್ ಪ್ಲೇಸ್ ಆಫ್ ದಿಸ್ ವರ್ಲ್ಡ್. ದೇ ವಾಂಟ್ ಟು ಮೇಕ್ ಕಂಪ್ಲೀಟಾಗಿ ಒಂದು ಇದನ್ನು ಮಾಡ್ಕೊಂಡ್ಬಿಡ್ಬೇಕು ಅದನ್ನು. ಅವರು ಈ ಒಂದು ಇದರೊಳಗಡೆ ನಾವು ಭಾರತಕ್ಕೆ ಸಹಾಯ ಮಾಡಿದ್ರೆ, ನಮ್ಮ ಕಡೆಯಿಂದ ಅಟ್ಯಾಕ್ ಮಾಡಿಬಿಟ್ರೆ ಅವಾಗ ಡಬಲ್ ಫ್ರಂಟ್ ಆಯಿತು ಪಾಕಿಸ್ತಾನಕ್ಕೆ. ಇಲ್ಲಿ ನೋಡೋದು ಅಲ್ಲಿ ನೋಡೋದು ಗೊತ್ತಾಗ್ತಾ ಇಲ್ಲ. ಅಂದ್ರೆ ಮನೆ ಒಳಗಿರೋ ಸಮಸ್ಯೆ ಸರಿ ಮಾಡ್ಕೊಳ್ಳೋದು ಹೊರಗಡೆ ಅವ್ರು ನೋಡೋದು ಗೊತ್ತಾಗ್ತಾ ಇಲ್ಲ. ಎರಡು ಕಡೆಯಿಂದ ಬರ್ತಾ ಇದೆ ಗುಂಡುಗಳು, ಏನು ಮಾಡೋದು? ಅಂದರೆ ಅವ್ರೇನು ಸಾರ್ತಾ ಇದ್ದಾರೆ ಅಂದರೆ ಬಲೂಚಿಸ್ತಾನಾಗ ದುಶ್ಮನ್ ಕೋ ದೂರ ಮತ್ತು ಧೂಡ್ನ ಬಗಲ್ ಮೇ ಪಕ್ಕದಲ್ಲೇ ಇದ್ದೀವಿ ಬನ್ನಿ ಅಂತ. ಅವ್ರಿಗೆ ದೇ ವಾಂಟ್ ಸಮ್ ಸ್ಪೇಸ್ ಬೇಕು ಅವ್ರಿಗೆ. ಸೊ ದೇ ಆರ್ ಫೈಟಿಂಗ್ ಫಾರ್ ದಟ್ ರೈಟ್ ಟೈಮ್ ಅಂತ ದೇ ನೋ ದಟ್ ದೇರ್ ಇಸ್ ಎ ಕವರ್ ಅಪ್ ಬೈ ಇಂಡಿಯಾ. ಇವಾಗ ಫೈರಿಂಗ್ ಶೆಲ್ಸ್ ಅವ್ರು ಮಾಡಿದ್ರು ಇಲ್ಲಿ ಮೇಜರ್ ಪಾರ್ಟಿ ಒಂದು ಕವರ್ ಅಪ್ ಕೊಡ್ತಾ ಇದೆ, ಅವರು ನುಗ್ಗಿ ಆಟ ಆಡ್ಬೋದು. ಅದಕ್ಕೆ ನಾನು ಆವಾಗಲೇ ಹೇಳಿ ರೈಟ್ ಡಿಸಿಷನ್ ಅವ್ರು ತಗೊಂಡ್ರು. ಅಕಸ್ಮಾತ್ ಕಬ್ಬಣ ಬಿಸಿದಾಗಲೇ 71 ತರ ಆಗೋಗ್ಬಿಟ್ರೆ, ನಾವು ಫುಲ್ ಆಕ್ಯುಪೈ ಮಾಡ್ಕೊಂಡ್ಬಿಟ್ರೆ ಪಾಕಿಸ್ತಾನ, ವಾರ್ ಆಗ್ಬಿಟ್ಟು ತಗೊಂಡ್ಬಿಟ್ರೆ ಆವಾಗ ನಾವೇನು ಮಾಡೋದು? ಅದನ್ನ ಇಟ್ಕೊಳ್ಳೋಕೆ ಬೇಡ ನಮಗೆ. ವಿ ಡೋಂಟ್ ನಾಟ್ ವಾಂಟ್ ಪಾಕಿಸ್ತಾನ ಅಟ್ ಎನಿ ಕಾಸ್ಟ್. ಸೊ ಅವ್ರಿಗೆ ಕೊಟ್ಬಿಡೋದು ಬೇಡವಾದ ಶಿಶು, ಅದು ನಮಗೆ ಅವ್ರಿಗೆ ಕೊಟ್ಬಿಡೋದು ಅಂತಾಗುತ್ತೆ. ಬಲೂಚಿಸ್ತಾನ್ ಬಿಕಮ್ಸ್ ಎನ್ ಇಂಡಿಪೆಂಡೆಂಟ್ ಕಂಟ್ರಿ ಆಮೇಲೆ ಫುಲ್ ಆಗಿ. ಸೊ ದೇ ವಾಂಟ್ ದಟ್ ಟರ್ನ್. ಅದಕ್ಕೋಸ್ಕರ ಟ್ರೈ ಮಾಡ್ತಾ ಇರ್ಬೋದು ಡೆಫಿನೆಟ್ಲಿ. ಅದಕ್ಕೆ ಪಾಪ ಇವರಿಗೆ ಈ ಬಂದಿದ್ದು ಬ್ಯಾಡ್ ನ್ಯೂಸ್ ಫಾರ್ ಬಲೂಚಿಸ್ತಾನ್. ಅವ್ರಿಗೆ ಈ ತರ ಇಟ್ ಇಸ್ ಎ ಬ್ಯಾಡ್ ನ್ಯೂಸ್ ಫಾರ್ ಬಲೂಚಿಸ್ತಾನ್. ಶಾಂತಿ ನೋಡಿ ಸರ್, ಇವಾಗ ಆ ಸ್ಟೇಟ್ಮೆಂಟ್ ಬಂದಾದ್ಮೇಲೆ ದೇವ್ ಅಟ್ಯಾಕ್ಟ್. ಹೌದು, ಅದು ಭೀಕರ ಅಂತ ಹೇಳ್ತಾ ಇದ್ದಾರಲ್ಲ. 39 men they have killed. ಬಲೂಚಿಸ್ತಾನ್ ಲಿಬರೇಷನ್ ಆರ್ಮಿಯಿಂದ ದಾಳಿ, ಲಿಬರೇಷನ್ ಆರ್ಮಿಯಿಂದ ದಾಳಿ, ಇತ್ತ ಭಾರತದಿಂದ ದಾಳಿ, ಅತ್ತದ್ದು ದಾಳಿಗೆ ದಿಕ್ಕೆಟ್ಟು ಹೋಗಿರೋ ಪಾಕಿಸ್ತಾನ. ಒಂದು ಈಗ ಹಳೆ ಕಾಲದಲ್ಲೆಲ್ಲ ರಾಜರು ದಂಡೆ ತೋಗ್ತಾ ಇದ್ರು, ಒಂದು ಆ ಪ್ರದೇಶವನ್ನ ತಗೊಳ್ಳೋಣ ನಾವು ಅಂತ. ನಾವು ಯುದ್ಧ ಮಾಡ್ತಾ ಇದೀವಿ ಅಂದ್ರೆ ಏನಂದ್ರೆ ಪಾಕಿಸ್ತಾನ ತಗೊಳಕ್ಕಲ್ಲ, ನಾನು ಹೇಳ್ತಾ ಇದ್ದೀನಲ್ಲ, ಪಾಕಿಸ್ತಾನ ಬೇಡವಾದ ಶಿಶು ಭಾರತಕ್ಕೆ. ನೆಟ್ಟಗಿರ್ರಿ ಅಂತ ಅಷ್ಟೇ, ಆ ಪಾಠ ಮಾಡೋಕ್ಕೋಸ್ಕರ ಇದನ್ನೆಲ್ಲ ನಾವು ಮಾಡ್ತಾ ಇದ್ದೀವಿ ಹೊರತು, ಅಂದರೆ ಆ ಭಯೋತ್ಪಾದನೆಯನ್ನು ತೆಗೆದಾಕೋಕ್ಕೋಸ್ಕರ. ಅದನ್ನು ಬಿಟ್ಟರೆ ಬೇಡವಾದ ಶಿಶುವೇ ಪಾಕಿಸ್ತಾನ. ಆ್ಯಂಡ್ ಅದನ್ನು ಸೇರಿಸ್ಕೊಳ್ಳೋಕೆ ಯಾರೂ ರೆಡಿ ಇಲ್ಲ. ಬಲೂಚಿಸ್ತಾನದವ್ರದ್ದು ಆಟ ನೋಡಿ, ಅಲ್ಲಿ ಜೊತೆಲೇ ಇದ್ದವ್ರಿಗೆ ಚುಚ್ತಾ ಇದ್ದಾರೆ ಅಂದರೆ ಅರ್ಥ ಸಾಕಾಗೋಗ್ಬಿಟ್ಟಿದೆ, ಕಂಗೆಟ್ಟೋಗ್ಬಿಟ್ಟಿದೆ. ಇನ್ನು ನಾವುಗಳು ಹೆಂಗೆ ಸಹಿಸ್ಕೊಳ್ಳೋಣ, ಪಕ್ಕದ ದೇಶದವ್ರು ಹೆಂಗೆ ಸಹಿಸ್ಕೊಳ್ಳೋಣ? ಆ್ಯಂಡ್ ಅವರಿಗೆ ಇಲ್ಲಿ ತನಕ ಕುಮ್ಮಕ್ಕೆ ಕೊಡ್ತಾ ಇರೋದು ಸರ್ ಅದೇ, ಟರ್ಕಿಯಿಂದ ಶಿಪ್ಪಲ್ಲಿ ಬರ್ತಾನೆ ಇದೆ. ಅಂದ್ರೆ ಅವ್ರಿಗೆ ಆಟ ಅದಾಗ್ಬಿಟ್ಟಿದೆ, ಸಿಗಾ ತನಕ ಹೊಡೆಯೋಣ. ಐ ಥಿಂಕ್ 5-6 years ago 35,000 ಡ್ರೋನ್ ಚೈನಾ ಕೊಟ್ಟಿದೆ ಅವರಿಗೆ. 35,000. ಸರ್ ಇನ್ನೊಂದು ಐ ವಾಂಟ್ ಟು ನೋ, ಅವರಿಗೆ ನಿಮ್ಮಿಂದ ಎಲ್ಲೋ ಯೂಸ್ ಮಾಡಬೇಕಲ್ಲ ಇವಾಗ, ಬಿಕಾಸ್ ಯು ಆರ್ ಫ್ರಮ್ IAF. ನಾನು ಕೇಳೋದು, ಈ
ಡ್ರೋನ್ಸ್ ಏನಿದೆಯಲ್ಲ ಸರ್, ಅದರದ್ದು ವಾಟ್ ಇಸ್ ದ ಕಾಸ್ಟ್ ಆಫ್ ದಟ್ ಒನ್ ಇನ್ ಒನ್ ವೇ? ಇಸ್ ಇಟ್ ಚೀಪರ್? ಸೊ ಇಟ್ ಡಿಪೆಂಡ್ಸ್ ಅಪಾನ್ ದ ಡಿಸೈನ್ ಟು ಡಿಸೈನ್. ವಾಟ್ ಎವರ್ ಇಟ್ ಮೇ. ಸಿ ಇವಾಗ ಇವ್ರ ಹತ್ರ ಇರೋದು ನಾನು ಹೇಳಿದ್ದು ಇವಾಗ ನಮ್ಮ ಕ್ಷಿಪಣಿಗಳು ಅದು ಇದೆಲ್ಲ ಅದು ಕಂಪೇರ್ ಮಾಡಿದ್ರೆ ಇಸ್ ಇಟ್ ಚೀಪರ್? ವಿಚ್ ಒನ್? ಪಾಕಿಸ್ತಾನ? ಅಲ್ಲ ದಿ ಡ್ರೋನ್ಸ್. ಸೊ ಡ್ರೋನ್ಸ್ ಚೀಪರ್ ಅಂದರೆ ರೇಂಜ್ ಇಲ್ಲ. ಇವಾಗ ನಮ್ಮಲ್ಲಿ ನೋಡಿ, ಇವಾಗ ಇವ್ರ ಹತ್ರ ಇರೋ ಟರ್ಕಿ ಮೇಡ್ ರೇಂಜ್ ಏನಿದೆ ಬರೀ 5 ಕಿಲೋಮೀಟರ್ಸ್. ಹೌದು, ಅಚ್ಚೆ ಅಂಥದ್ದೇ ಹೊಡೆದಿರೋದು ಇವರು. ಅದೇ ಏನು ಬಾರ್ಡ್ರಲ್ಲಿ ನಾನು ಇಲ್ಲಿದ್ದೀನಿ, ಬಾರ್ಡ್ರಲ್ಲಿದೆ, ಅಲ್ಲಿ ಹೋಗ್ತಾ ಇದ್ದೀನಿ 5 ಕಿಲೋಮೀಟರ್ಸ್. ನಾವಲ್ಲಿ ಟಾರ್ಗೆಟ್ ಮಾಡಿದ್ವಿ, ಮುಗೀತು. ಹಾಂ. ಬಟ್ ಈ ನಿನ್ನೆ ಫ್ರೈಡೇ ಯೂಸ್ ಮಾಡಿದಲ್ಲಿ ಸ್ವಲ್ಪ ಅಡ್ವಾನ್ಸ್ ವರ್ಷನ್ ಏನಂದರೆ ಯು ಕ್ಯಾನ್ ಫಿಟ್ ಗನ್ಸ್, ಯು ಕ್ಯಾನ್ ಫಿಟ್ ಇಕ್ವಿಪ್ಮೆಂಟ್ಸ್, ಯು ಕ್ಯಾನ್ ಫಿಟ್ ಬಾಂಬ್ಸ್ ಎಲ್ಲ ಮಾಡ್ಬೋದು. ಬಟ್ ಮಾಡಿಲ್ಲ. ಆ್ಯಂಡ್ ಇಟ್ ಇಸ್ ರಿಟರ್ನ್ ಟು ಹೋಮ್ ಫೆಸಿಲಿಟಿ ಇದೆ. ಅಂದರೆ ಮೊದಲು ಮಾಡಿದಾಗೇನು ಹೋಗೋದು ಸಾಯೋದಂಗೆ ಬಿಟ್ಬಿಡೋದು ಅಷ್ಟೇ, ಉಡಾಯಿಸ್ಬಿಟ್ರೆ ಹೋಗಿ ಬಿದ್ದೋಗ್ಬಿಡುತ್ತೆ. ಇಲ್ಲಿ ನೆನ್ನೆದರಲ್ಲಿ ಸ್ವಲ್ಪ ಇದು ಮಾಡಿದೆ, ಅಂದರೆ ರೆಕ್ಕಿ ಮಾಡಬೇಕು ಅಂತ. ದೇ ಡಿಡ್ಂಟ್ ಗೆಟ್ ಎನಿಥಿಂಗ್. ನಾವು ಮುಗಿದ ಕತೆ. ಅಂಡ್ ಏರ್ ಡಿಫೆನ್ಸ್ ಏನು ಅದ್ಭುತವಾಗಿ ಕೆಲಸ ಮಾಡ್ತಾ ಇದೆ ಅಂತ ಈಗ ಗೊತ್ತಾಗ್ತಿದೆ ಸರ್. ಅಂದ್ರೆ ನಮಗೆ ಹಿಂಗಿದೆ ಅಂತ ಗೊತ್ತಿತ್ತು, ಅದ್ರ ಕಾರ್ಯವೈಖರಿ ಬಗ್ಗೆ, ಆ ಲಿಮಿಟೇಷನ್ ಬಗ್ಗೆ ಗೊತ್ತಿರಲಿಲ್ಲ ನಮಗೆ. ಆಕ್ಚುಲಿ ಬೀಯಿಂಗ್ ಇನ್ ಏರ್ ಫೋರ್ಸ್ ಈವನ್ ನಮಗೂ ಒಂಥರ ಆಶ್ಚರ್ಯ ಅದು. ಹಿಂಗೆಲ್ಲ ಇದೆಯಾ ಅಂತ. ಪ್ರಿಸೈಸ್, ಪರ್ಫೆಕ್ಟ್ ಪ್ರಿಸೈಸ್, ಮೈ ಗುಡ್ನೆಸ್. ಯಾಕೆ ನಮ್ಮ ಫಸ್ಟ್ ಬಂದಾಗ ಹೇಳೋದು ಅಷ್ಟೇ. ಏನು ಗೊತ್ತಾ, ನೋಡಿ ಅಲ್ಲಿಂದ ಎಲ್ಲಿ ಹೊಡೆದಿದ್ದಾರೆ ಇವರು, ಅಲ್ಲಿಂದ 300-400 ಮೀಟರ್ಸಲ್ಲಿ ಅವರ ಆರ್ಮಿ ಇನ್ಸ್ಟಾಲೇಷನ್ಸ್ ಇದ್ದಾವೆ. ನಾವು ಅದಕ್ಕೆ ಕೈ ಮಾಡಿಲ್ಲ, ಟಚ್ ಮಾಡೋದು ಬೇಡ ಅಂತ. ಸಿ ಇಟ್ ಈಸ್ ಅ ವಾರ್ ಬಿಟ್ವೀನ್ ಇಂಡಿಯಾ ಅಂಡ್ ಟೆರರಿಸಮ್. ವಿ ಡೋಂಟ್ ವಾಂಟ್ ದಟ್ ಪಾಕಿಸ್ತಾನ್ ಶುಡ್ ಗೆಟ್ ಅಫೆಕ್ಟೆಡ್. ಬುದ್ಧಿ ಕಲಿಸ್ತಾ ಇದ್ದೀವಿ ನಾವು, ಇದನ್ನು ಕ್ಲೀನ್ ಮಾಡ್ತಾ ಇದ್ದೀವಿ, ನಮ್ಗೆ ಸಾಥ್ ಕೊಡಿ, ಕ್ಲೀನ್ ಮಾಡೋಣ, ಚೆನ್ನಾಗಿರೋಣ ಅಕ್ಕಪಕ್ಕದಲ್ಲಿ. ನೇಬರ್ಹುಡ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ಅಸ್. ಇವಾಗ ನಾವು ಇಲ್ಲಿನೂ ಅಷ್ಟೇ ಮನೆಗಳಲ್ಲಿ ಆ್ಯಕ್ಚುಲಿ ಇಟ್ಸ್ ಅಗೇನ್ ಎ ಪ್ರಾಬ್ಲಮ್ ಇರೋದು. ಇವಾಗ ನಮ್ಮ ಮನೆ ಪಕ್ಕದಲ್ಲಿ ಯಾರ್ಯಾರು ನಮ್ಗೆ ಗೊತ್ತಿಲ್ಲ ಮೇಡಮ್. ಆ್ಯಕ್ಚುಲಿ ಇನ್ಫ್ಯಾಕ್ಟ್ ಹೇಳ್ಬೇಕು ಅಂದರೆ ನಾವು ಯಾವಾಗಲೂ ನೇಬರ್ಹುಡ್ ಚೆನ್ನಾಗಿ ಇಟ್ಕೊಳ್ಬೇಕು. ಹೌದು, ನಮ್ಮಲ್ಲಿ ನಮ್ಮ ಸ್ವಂತದವ್ರು ಬರೋದಿಲ್ಲ, ಇಲ್ಲ ಬೇರೆ ಯಾರು ಬರೋಲ್ಲ, ನನಗೆ ಏನಾದರೂ ಆದರೆ ಪಕ್ಕದವ್ನು ಬಂದು ಮಾಡಬೇಕು. ಆ ರೀತಿಯಾಗಿ ದೇ ನೆವರ್ ವಿ ಡಿಂಟ್ ಟಚ್. ಅಷ್ಟು ಪ್ರಿಸೈಸ್ ಮೇಡಮ್. ಬಹುಶಃ ನಾವು ನಡ್ಕೊಂಡು ಹೋದ್ರೂ ತಪ್ಪಟ್ಟಿಸ್ಗೆ ಹೋಗ್ಬಿಡ್ತೀವಿ. ಇವತ್ತು ನಾವು ಬಂದಾಗ ತಪ್ಪಟ್ಟಿಸ್ 15th ಕ್ಲಾಸ್ಗೆ ಹೋಗ್ಬಿಟ್ಟಿದೆ, 13th ಕ್ಲಾಸ್ ಮಾಡಿದ್ರೆ ಆ ರೀತಿ ಆಗೋಬೋದು ಹೊರತು ಸಿ ದ ಮೆಷಿನ್ ಅಕ್ಯುರೇಸಿ, ಕ್ಯಾಲಿಬರ್ ಹೇಗಿದೆ ಅಂತೇಳಿ. ಸೋ ಪ್ರಿಸೈಸ್ ದೇ ಹ್ಯಾವ್ ಡನ್. ಓಕೆ ಓಕೆ ಅದೇನೇ ಹೇಳಿದ್ದು. ಈಗ ಏರ್ ಬೇಸ್ಗಳನ್ನು ಹೊಡೆದ್ವಿ, ಮತ್ತೊಂದು ಅನ್ನೋಕ್ಕಿಂತ ಆ ಕಡೆಯಿಂದ ಬರ್ತಾ ಇರೋ ಮಿಸೈಲ್ಗಳನ್ನ ಇದನ್ನೆಲ್ಲ ಡಿಟೆಕ್ಟ್ ಮಾಡಿ ಅಲ್ಲಲ್ಲೇ ಉತ್ತರ ಕೊಡ್ತಾ ಇದೆ ಅಂದ್ರೆ ನಾವು ಎಷ್ಟು ಟೆಕ್ನಾಲಜಿಲಿ ಇಂಪ್ರೂವ್ ಆಗ್ಬಿಟ್ಟಿದೀವಿ, ಟೆಕ್ನಾಲಜಿ ಎಲ್ಲಿ ತನಕ ಇದೆ ಅಂತ. ಬಿಕಾಸ್ ಐ ಟೋಲ್ಡ್ ಯು ನೋ ಫೋರ್ಸ್ ಮಿಸ್ ಮಾಡ್ಕೊಳ್ತೀರಾ ಸರ್, ಹಿಂಗೆಲ್ಲ ಇದೀರಿ, ಇನ್ನೂ ಸ್ವಲ್ಪ ವರ್ಷ ಇರ್ತಿದೆ ಅಲ್ಲಿ ಅಂತ. ಅಯ್ಯೋ ಬಿಡಿ ಹೇಳಿ. ಇಟ್ ಪಿಂಚಸ್, ಒಂಥರ ಮನ್ಸಿಗೆ ನೋವಾಗುತ್ತೆ. ಇರಬೇಕಿತ್ತು ಇರ್ಬೋದಾಗಿತ್ತು ಅಂತ. ಬಟ್ ಎಲ್ಲದಕ್ಕೆ ನನಗೆ ವಂಡರ್ ಅನಿಸಿದ್ದು ಈ ನಮ್ಮಿಂದ ಹೋಯ್ತಲ್ಲ ಮಿಸೈಲ್ಸು. ಎಸ್, ಇಟ್ ಜಸ್ಟ್ ಗೋಸ್ ಲೈಕ್ ದ್ಯಾಟ್. ಏರ್ಪ್ಲೈನ್ ಏರ್ಪ್ಲೈನ್ ಆ ಥರದಿಂದ ಬರ್ತಾ ಇದ್ರೆ ಇಟ್ ಗೋಸ್ ಆ್ಯಂಡ್ ದಿಸ್ ಒನ್ ಚೇಂಜಸ್ ಇಟ್ ಡೈರೆಕ್ಷನ್ ಆ್ಯಂಡ್ ಗೋಸ್ ಆ್ಯಂಡ್ ಹಿಟ್ಸ್ ಇಟ್. ಎಷ್ಟು ಚೆನ್ನಾಗಿ ಇದು ಮಾಡ್ತಾ ಇದ್ದೀವಿ ಅದನ್ನು. ನಿಜ ನಿಜ ನಿಜ. ಅದು ಬಹಳ ಇದು ನಮಗೆ ಇವಾಗ ನಮ್ಮ ಇದರೊಳಗೆ ಫ್ಯಾಕ್ಸ್ ಬಂತಲ್ಲ, ಅವಾಗಂತೂ ಭಾಳ ಆಶ್ಚರ್ಯ ಆಗ್ತೈತೆ, ಇದೇನಪ್ಪ ಒಳ್ಳೆ ವಂಡರ್ ಮಿಷನ್ ಇದು ಅಂತ. ಇಲ್ಲಿ ಪೇಪರ್ ಕೊಟ್ಟರೆ ಅಲ್ಲಿ ಬರ್ತಾ ಇದೆ. ಆ ಥರ ಒಂದು ವಂಡರ್ ಮಿಷನ್ಸ್ ಇವೆಲ್ಲ ಆ್ಯಕ್ಚುಲಿ ನೋಡಿದ್ರೆ. ನೆನ್ನೆ ನೈಟ್ ಆಗಿರುವಂಥದ್ದು ಅಟ್ಯಾಕ್ ಇದೆಯಲ್ಲ, ಸ್ವಲ್ಪ ಯಾಮಾರಿದ್ರು ದೊಡ್ಡ ಪ್ರಮಾಣದ ಡ್ಯಾಮೇಜ್ ಸರ್. ನೀವು ಹೇಳ್ದಂಗೆ ಅವ್ರನ್ನ ತೀರಾ ನೆಗ್ಲೆಕ್ಟ್ ಮಾಡೋಕ್ಕಾಗಲ್ಲ. ವೈರಿಗಳನ್ನು ಯಾವಾಗಲೇ ನೆಗ್ಲೆಕ್ಟ್ ಮಾಡ್ತೀವೋ ಅದೇ ದೊಡ್ಡ ನಷ್ಟ ನಮಗೆ, ದೊಡ್ಡ ಪ್ರಮಾಣ. ಈಗ ಬಟ್ ಇನ್ನೊಂದೇನು ಅಂತ ಹೇಳಿದ್ರೆ ಯಾವುದನ್ನು ಅವರಿಗೆ ಆಪರೇಟ್ ಮಾಡೋಕ್ಕೆ ಬರ್ತಿಲ್ವೋ, ಅಥವಾ ಚೈನಾ ಕೊಟ್ಟು ಕಳಿಸಿರೋದೇ ಅಂಥದ್ದು